ಕರಾವಳಿ ಭಾಗದಲ್ಲಿ ಈ ಒಂದು ರೆಸಿಪಿ ಮಾಡ್ತಾರೆ. ನಿಮಗೂ ಗೊತ್ತಿರ್ಬೋದು. ಅಕ್ಕಿ ಲಡ್ಡು ಅಂತ ಕುಚ್ಚಲಕ್ಕಿಯಲ್ಲಿ ಮಾಡ್ತಾರೆ. ಇದು ಬೆನ್ನು ನೋವಿಗೆ, ಕೈಕಾಲು ನೋವಿಗೆ ಎಲ್ಲ ತುಂಬ ಒಳ್ಳೆಯದು. ಮೂಳೆಗಳು ಬಲ ಆಗೋದಕ್ಕೆ ತುಂಬ ಒಳ್ಳೆಯದು ಇದು. ಇದನ್ನು ಮಾಡೋದಕ್ಕೆ 1 ಲೋಟ ಕುಚ್ಚಲಕ್ಕಿ ತಗೊಬೇಕು. ಅದನ್ನು ಅರ್ಧ ಅನ್ನೋ ಹಾಗೆ ಒಂದೆರಡು ಸಲ ಚೆನ್ನಾಗಿಯೇ ಈ ಥರ ಬಿಸಿ ಪ್ಯಾನ್ನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಈ ಥರ ಆಗುತ್ತೆ. ಫ್ರೈ ಆದಿದ್ಮೇಲೆ ಇದನ್ನು ಎತ್ತಿಟ್ಕೊಂಡ್ಬಿಡಬೇಕು. ಅದಾದಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ 1 ಲೋಟ ಆಗುವಷ್ಟು ಕಾಯಿ ತುರಿ, ಹಾಗೆಯೇ 3/4 ಲೋಟ ಆಗುವಷ್ಟು ಬೆಲ್ಲನ ಹಾಕ್ಕೊಬೇಕು. ಅಕ್ಕಿ ಯಾವ ಲೋಟದಲ್ಲಿ ತಗೊಂಡಿರ್ತೀವಿ ಅದೇ ಲೋಟದಲ್ಲಿ ಅಳತೆ ತಗೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿಯೇ ಎರಡೂ ಮಿಕ್ಸ್ ಮಾಡಿಬಿಟ್ಟು ರುಬ್ಕೊಳ್ಳಿ. ನೀರೇನು ಹಾಕೋದು ಬೇಡ. ಅದಾದಮೇಲೆ ನಾವು ಆವಾಗಲೇ ಅಕ್ಕಿನ ಏನು ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ಪುಡಿ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಬೇಕು. ಅದಾದಮೇಲೆ ನಾವು ಆವಾಗಲೇ ಕಾಯಿ ಹಾಗೆ ಬೆಲ್ಲನ ಗ್ರೈಂಡ್ ಮಾಡಿಟ್ಟಿದ್ದೀವಿ ನೋಡಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಹಿಟ್ಟನ್ನ ಹಾಕ್ಕೊಬೇಕಾದ್ರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೆಗೆದಿಟ್ಕೊಬೇಕು, 1-2 ಟೀ ಸ್ಪೂನ್ ಆಗುವಷ್ಟು. ಅದಾದಮೇಲೆ ನಾವು ಚೆನ್ನಾಗಿ ಎಲ್ಲನೂ ಉಂಡೆ ಕಟ್ಬಿಟ್ಟು, ಅದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಅದರಲ್ಲೇ ಇರುತ್ತೆ. ಚೆನ್ನಾಗಿ ಉಂಡೆ ಕಟ್ಬಿಟ್ಟು ನಾವು ಆವಾಗಲೇ 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀವಿ ಅಲ್ವಾ, ಪುಡಿ ಮಾಡಬೇಕಾದ್ರೇ ಅಕ್ಕಿ ಹಿಟ್ಟಿನಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಿದರೆ ಆಯಿತು. ಲಡ್ಡುನ ರೆಡಿ ಆಗುತ್ತೆ. ಈ ರೆಸಿಪಿ ಟ್ರೈ ಮಾಡಿ.